ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅಪಾರ ದೈವಿ ಭಕ್ತೆ. ಅವರ ದೈವ ಭಕ್ತಿ ಹೇಗಿತ್ತು ಅಂತ ಹೇಳಿದ್ರೆ, ತನ್ನ ಹುಟ್ಟೂರಿಗೆ ಒಂದು ದೇವಾಲಯವನ್ನೇ ನಿರ್ಮಿಸಿಕೊಟ್ಟಿದ್ದಾರೆ. ನಾನಿವಾಗ ಆ ದೇವಾಲಯದ ಆವರಣದಲ್ಲಿದ್ದೇನೆ, ನಿಮಗೆ ತೋರಿಸ್ತೇನೆ. ಇದು ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ಮುತ್ತಿಗೆ ಹಿರಳ್ಳಿ ಗ್ರಾಮದಲ್ಲಿರುವಂಥ ಚಂಡಿಕಾಂಬ ದೇವಾಲಯ. ಈ ದೇವಾಲಯ ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆಯುವಂಥದ್ದು. ಅದು ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಚೆನ್ನಮ್ಮ ಬಂದು ಮೊದಲನೇ ಪೂಜೆಯನ್ನು ನೆರವೇರಿಸಿದ ಬಳಿಕ ಅಷ್ಟೇ ಈ ದೇವಾಲಯ ಓಪನ್ ಆಗುತ್ತೆ. ಈ ದೇವಾಲಯದ ಕಂಪ್ಲೀಟ್ ನಿರ್ವಹಣೆ ಎಲ್ಲವೂ ಕೂಡ ಚೆನ್ನಮ್ಮ ವಹಿಸ್ಕೊಂಡಿದ್ರು. ಒಂದು ಕಡೆ ಬಹಳ ವರ್ಷಗಳ ಹಿಂದೆ ಪುರಾತನವಾದಂಥ ದೇವಾಲಯ ಪಾಳು ಬಿದ್ದಿತ್ತು. ಈ ದೇವಾಲಯವನ್ನು ಗ್ರಾಮಸ್ಥರು ಹೋಗಿ ಮನವಿ ಮಾಡಿಕೊಂಡಂಥ ಬಳಿಕ ಚೆನ್ನಮ್ಮ ಅವರು ಮುತುವರ್ಜಿ ವಹಿಸಿಕೊಂಡು ಈ ಸುಂದರವಾದಂಥ ದೇವಾಲಯವನ್ನು ನಿರ್ಮಿಸಿಕೊಟ್ರು. ಅಂದಿನಿಂದ ಪ್ರತಿ ವರ್ಷವೂ ಕೂಡ ಚೆನ್ನಮ್ಮ ಅವರು ಮತ್ತು ದೇವೇಗೌಡರು ಇಬ್ಬರು ಕೂಡ ಬಂದು ಪೂಜೆಯನ್ನು ನೆರವೇರಿಸೋರು. ಆದರೆ ಇದೀಗ ಚೆನ್ನಮ್ಮ ಅವರು ಇನ್ನಿಲ್ಲವಾಗಿದ್ದಾರೆ. ಗ್ರಾಮಸ್ಥರು ಒಂದು ರೀತಿ ಆತಂಕಕ್ಕೆ ಒಳಗಿದ್ದಾರೆ. ಪ್ರತಿ ವರ್ಷವೂ ಕೂಡ ಚೆನ್ನಮ್ಮ ಅವರು ಬಂದು ಮೊದಲನೇ ಪೂಜೆಯನ್ನು ನೆರವೇರಿಸ್ತಾ ಇದ್ರು. ಆದರೆ ಈ ಬಾರಿ ಚೆನ್ನಮ್ಮ ಅವರು ಈ ವರ್ಷ ಇನ್ನಿಲ್ಲವಾಗಿದ್ದಾರೆ. ಒಂದು ರೀತಿ ಗ್ರಾಮಸ್ಥರಲ್ಲಿ ಸೂತಕದ ಛಾಯೆ ಆವರಿಸಿರುವಂಥದ್ದು. ಇನ್ನು ಮುಂದಿನ ವರ್ಷದಿಂದ ಈ ದೇವಿಗೆ ಪೂಜೆಯನ್ನು ಯಾರು ನಿರ್ವಹಿಸ್ತಾರೆ ಎಂಬುದೇ ಒಂದು ರೀತಿ ಆತಂಕಗೊಳಗಿದೆ. ಒಟ್ಟಿನಲ್ಲಿ ಇಡೀ ಗ್ರಾಮಸ್ಥರು ಏನು ಮುತ್ತಿಗೆ ಹಿರಳ್ಳಿ ಗ್ರಾಮಸ್ಥರು ತಮ್ಮ ಬರೀ ದೇವಾಲಯ ಅಷ್ಟೇ ಅಲ್ಲ, ಈ ಗ್ರಾಮದ ದೇವಾಲಯ ಅಷ್ಟೇ ಅಲ್ಲ, ಸುತ್ತಮುತ್ತ ಇರುವಂತಹ ಹಳ್ಳಿಗಳಿಗೆ ಅನೇಕ ದೇವಾಲಯಗಳಿಗೆ ಚೆನ್ನಮ್ಮ ಅವರು ಸಾಕಷ್ಟು ಮುತುವರ್ಜಿಯನ್ನು ವಹಿಸಿಕೊಂಡು ಗ್ರಾಮಸ್ಥರು ಬಂದಂಥ ಮನವಿ ಮಾಡಿಕೊಂಡ ಸಂದರ್ಭದಲ್ಲಿ ದೇವಾಲಯಗಳಿಗೆ ಅನುದಾನವನ್ನು ಕೊಡಿಸುವಂಥದ್ದಾಗ್ಬೋದು, ಹಣಕಾಸು ಕೊಡಿಸುವಂಥದ್ದಾಗ್ಬೋದು, ತಮ್ಮ ಪುತ್ರ ಅಥವಾ ತಮ್ಮ ಪತಿಯಾದಂಥ ದೇವೇಗೌಡರ ಹತ್ರ ಮನವಿ ಮಾಡಿಕೊಂಡು ದೇವಾಲಯಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಒಂದು ರೀತಿ ಎಲ್ಲರೂ ಕೂಡ ಅಪಾರವಾದಂಥ ದೈವಭಕ್ತಿಯಾದಂಥ ಚೆನ್ನಮ್ಮನನ್ನು ಅಗಲಿಕೆಯನ್ನು ಕಂಡು ಒಂದು ರೀತಿ ಎಲ್ಲರೂ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಕೂಡ ಕಂಬನಿಯನ್ನು ಮಿಡಿದಿರುವಂಥದ್ದು. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಪ್ರತಾಪ್ ಹಿರಿಸಾವೆ, PNS ವಿಸ್ತಾರ ನ್ಯೂಸ್, ಹಾಸನ.